ಮಲಪ್ರಭಾ ಬೇಸಿನ್ನ ರೇಣುಕಾ ಸಾಗರ ಮತ್ತು ಇಂದಿರಾ ಗಾಂಧಿ ಆಣೆಕಟ್ಟು ಇವತ್ತಿನ ಈ ಒಂದು ನಮ್ಮ ನೀರಿನ ಸಲಹಾಗಾರ ಮಂಡಳಿ ಆಗಿರಬಹುದು, ಈ ಭಾಗದ ಈ ಒಂದು ಬೇಸಿನ್ಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಹಿರಿಯ ಶಾಸಕರು, ಅದರಲ್ಲೂ ಸಿ ಪಾಟೀಲ್ ಅವರು, ಕೋನ್ ರೆಡ್ಡಿ ಅವರು, ವಿಶ್ವಾಸ್ ವೈದ್ಯ ಅವರು, ನಮ್ಮ ಚಿಮ್ಮನಕಟ್ಟಿ ಅವರು ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಮತ್ತು ರೈತರ ಸಮ್ಮುಖದಲ್ಲಿ ಏನು ಕಳೆದ 50 ವರ್ಷದಲ್ಲಿ 74ನೇ ಇಸ್ವಿನಲ್ಲಿ ಈ ಒಂದು ರೇಣುಕಾ ಸಾಗರ ಆಣೆಕಟ್ಟನ್ನು ಕಟ್ಟಿದ ಮೇಲೆ 5 ಬಾರಿ ಅಷ್ಟೇ ಈ ಒಂದು ಆಣೆಕಟ್ಟು ತುಂಬಿದಂಥ ಒಂದು ಪ್ರಸಂಗ. ಬಟ್ ಇವತ್ತಿನ ಈ ವರ್ಷ ಭಾಳ ಸಂತೋಷ, ಯಾಕಂತಂದರೆ ಈ ವರ್ಷ ಕೂಡ ನಮಗೆಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇದ್ದಾವೆ. ಈ ವರ್ಷ ಕೂಡ ಈ ಒಂದು ರೇಣುಕಾ ಸಾಗರ ಆಣೆಕಟ್ಟು ತುಂಬುವಂಥ ಎಲ್ಲ ಗೋಚರ ಕಾಣಿಸ್ತಾ ಇದ್ದಾವೆ. ಈ ಒಂದು ಪರಿಸ್ಥಿತಿನಲ್ಲಿ ಮುಂಬರುವಂಥ ಪ್ರವಾಹ ಭೀತಿಯಾಗಿರಬಹುದು ಅಥವಾ ರೈತರಿಗೆ ಅನುಕೂಲ ಆಗಲಿಕ್ಕೆ ಮುಂಬರುವಂಥ ಒಂದು ವರ್ಷಕ್ಕೆ ಮುಂದಿನ 25 ಜುಲೈವರೆಗೆ ಯಾವ ಪ್ರಕಾರ ನಾವು ಈ ಒಂದು ನೀರಿನ ಯಾವ್ಯಾವಾಗ ಬಿಡಬೇಕು, ಕುಡಿಯೋ ನೀರಿಗೆ ಎಷ್ಟು ಸೇಖರಣೆ ಮಾಡಿ ಇಟ್ಕೊಳ್ಬೇಕು, ಹೊಳೆಗೆ ಎಷ್ಟು ಬಿಡಬೇಕು, ಕೆನಾಲ್ಗಳಿಗೆ ಎಷ್ಟು ಬಿಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಸಮಗ್ರವಾಗಿ ಮೀಟಿಂಗನ್ನು ಮಾಡಿದ್ವಿ. ಎಲ್ಲರ ಅನಿಸಿಕೆಯನ್ನು ಕೂಡ ಕೇಳಿದ್ವಿ. ಕೆಲವು ರೈತರು ಗೇಟ್ ಬಗ್ಗೆ ಮಾತನಾಡಿದ್ರು, ಕೆಲವು ರೈತರು ಬೇಸಿನ್ ಬಗ್ಗೆ ಮಾತಾಡಿದ್ರು. ಒಳ್ಳೆಯ ಒಂದು ಸಲಹೆಯನ್ನು ಸಿ ಪಾಟೀಲ್ರಾಗಲಿ ಕೋನ್ ರೆಡ್ಡಿ ಅವರಾಗಲಿ ಎಲ್ಲರೂ ಹೇಳಿದ್ದಾರೆ. ಬಟ್ ಎಲ್ಲರಿಗೂ ಸಂತೋಷದ ವಿಚಾರ ಅಂತಂದರೆ ಇವತ್ತು ಈ ಒಂದು ರೇಣುಕಾ ಸಾಗರ ಆಣೆಕಟ್ಟು ತುಂಬಿರುವಂಥದ್ದು. ಈ ತುಂಬಿದಂಥ ಈ ಒಂದು ಆಣೆಕಟ್ಟನ ನೀರನ್ನು ಸಮರ್ಪಕವಾಗಿ ಒಳ್ಳೆಯ ರೀತಿಯಿಂದ ಬಳಸ್ಕೊಳ್ಳೋಕ್ಕೆ ಇವತ್ತು ಎಲ್ಲರೂ ಸಮ್ಮುಖದಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ತಾಯಿ ರೇಣುಕಾ ಯಲ್ಲಮ್ಮನ ಒಂದು ಪೂಜೆಯನ್ನು ಮಾಡಿ, ಯಾಕಂತಂದರೆ ನಾವು ಪ್ರತಿ ಸಾರಿ ನೀರನ್ನು ಬಿಡುವಂಥ ಸಂದರ್ಭದಲ್ಲಿ ರೇಣುಕಾ ಯಲ್ಲಮ್ಮ ತಾಯಿಗೆ ನಾವು ಪೂಜೆಯನ್ನು ನೆರವೇರಿಸಿ ಮಂಗಳವಾರ ಅಥವಾ ಶುಕ್ರವಾರ ನೀರನ್ನು ಬಿಡ್ತೀವಿ. ಸೊ ಇವತ್ತು ಹೋಗಿ ಎಲ್ಲರೂ ಸೇರಿಕೊಂಡು ಒಂದು ರೇಣುಕಾ ಯಲ್ಲಮ್ಮ ತಾಯಿಯ ಪೂಜೆಯನ್ನು ಮಾಡಿ ಇವತ್ತು ಶಾಸ್ತ್ರೋಕ್ತವಾಗಿ ಇವತ್ತು 100 ಕ್ಯೂಸೆಕ್ಸು ಅಥವಾ 200 ಕ್ಯೂಸೆಕ್ಸ್ ಇವತ್ತು ನೀರನ್ನು ಬಿಡುವಂಥ ಇದನ್ನು ಮಾಡ್ತೀವಿ. ನಾಳೆ ಒಂದು 8,000 ಕ್ಯೂಸೆಕ್ಸ್ ಅಥವಾ 10,000 ಕ್ಯೂಸೆಕ್ಸ್ವರೆಗೂ ಎಲ್ಲಿ ಇದರಿಂದ ಹಾನಿ ಆಗಬಾರ್ದು, ಬೆಳೆ ಹಾನಿ ಆಗಿರಬಾರ್ದು ಅಥವಾ ಗ್ರಾಮಗಳಿಗೆ ತೊಂದರೆ ಆಗಿರಬಾರ್ದು. ಸೊ ಡ್ಯಾಮ್ನಿಂದ ಇವತ್ತು ಒಂದು 200 ಕ್ಯೂಸೆಕ್ಸು, ನಾಳೆ ಒಂದು 8,000ರಿಂದ 10,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಇವತ್ತು ಎಲ್ಲ ಸಲಹಾ ಮಂಡಳಿಯವರಾಗಿರ್ಬೋದು ಅಥವಾ ಎಲ್ಲ ಶಾಸಕರ ಒಂದು ಚರ್ಚೆಯಲ್ಲಿ ನಾವೆಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದೇವೆ. ಇನ್ನು ರೈತರು ಬಹಳಷ್ಟು ಈ ಡ್ಯಾಮ್ ಆದಾಗಿನಿಂದ ಅನ್ನಾರು ಹೇಳಿದ್ರು, ಸೌದತ್ತಿ ಜನರನ್ನು ನಾವು ನೆನೆಸಬೇಕು ಅಂತ ಎಲ್ಲರೂ ಹೇಳ್ತಾಯಿದ್ರು. ಈ ಡ್ಯಾಮ್ ಆದಾಗಿಂದ ಈ ಭಾಗದ ಎಲ್ಲ ರೈತರಿಗೆ ಏನು ನಮ್ಮನ್ನು ಬಿಟ್ಟು ನಿಮಗೆ ಜಾಸ್ತಿ, ಯಾಕಂದರೆ ಮಲಪ್ರಭಾ ಹುಟ್ಟಿದ್ದು ನಮ್ಮ ತಾಲೂಕು, ನಿಮಗೆ ಬಹಳ ಅನುಕೂಲ ಆಗಿದೆ. ಇನ್ನೂ ಇದರಿಂದ ತಮಗೆ ಅನುಕೂಲ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ನಮ್ಮ ಮಾಧ್ಯಮದವರು ಕೂಡ ಇವತ್ತು ತಾವೆಲ್ಲರೂ ಈ ಒಂದು ಮೀಟಿಂಗ್ಗೆ ಭಾಳ ಅರ್ಥಪೂರ್ಣವಾದಂಥ ಮತ್ತು ಇಂಪಾರ್ಟೆಂಟ್ ಮೀಟಿಂಗ್ಗೆ ತಾವು ಕೂಡ ಇಲ್ಲಿ ಬಂದಿದ್ದಕ್ಕೆ ತಮಗೂ ಕೂಡ ಧನ್ಯವಾದ.